ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈರ್ದೇವೈರೀಢ್ಯಂ ಸರ್ವದೈವ ಸುಪ್ರೇಷ್ಠಂ. ಯಾವುದೀಗ ಈಗ ಇದನ್ನೆಲ್ಲ ಹೇಳ್ತಾರೆ. ಮತ್ತೇನು ಹೇಳಿದರು? ಅನ್ನದ ಮಹತ್ವ ಹೇಳ್ತಾ ಅದೆಲ್ಲ ಅನೇಕ ವಿಷಯ ಹೇಳಿಬಿಟ್ಟು ಅನ್ನ ಶಬ್ದ ಮುಖ್ಯವಾದ ಅರ್ಥ ಏನು ಅಂದರೆ ಉಪಜೀವ್ಯ. ದೇವರು ಎಲ್ಲರಿಗೂ ಅನ್ನವಾಗಿದ್ದಾನೆ ಅಂದರೆ ಅನ್ನ ಇಲ್ದರೆ ಬದುಕು ಹೇಗಿರೋದಿಲ್ವೋ ದೇವರನ್ನು ಬಿಟ್ಟರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ಅನ್ನ ಶಬ್ದಕ್ಕೆ ದೇವರು ಅಂತಲೇ ಅರ್ಥ. ಈ ಅನ್ನ ಒಳಗಿದ್ದು ತೃಪ್ತಿ ಕೊಡೋ ದೇವರು, ಗೊತ್ತಾಯ್ತಾ? ಅದಕ್ಕೆ ಕೆಲಸ ಬಾಯಿ ರುಚಿ ಇಲ್ಲ, ಏನು ಮಾಡಿ ತಿನ್ನಕ್ಕೆ ಆಗೋದಿಲ್ಲ. ರುಚಿ ಕೊಡೋದು ದೇವರು, ರುಚಿ ಇಡಿಸೋದು ದೇವರು, ತಿನ್ನಿಸೋದು ದೇವರು, ಹೆಣ್ಣು ಕೊಡಿಸೋದು ದೇವರು, ಅಪ್ಲೈ ಮಾಡಿಸೋದು ದೇವರು. ಅಡುಗೆವ್ನು ಮಾಡಿದ್ದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ನಾವೀಗ? ಇಷ್ಟೆಲ್ಲ ದೇವ್ರಿಗೆ ಏನು ಕೊಡೋಕ್ಕೆ ಬರುತ್ತೆ ಲೆಕ್ಕ ಹಾಕಿದರೆ? ಅದಕ್ಕೆ ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಂ ವಿಧೇಮ. ನಿಮಗೆ ಏನು ಕೊಡೋಕ್ಕಾಗಲ್ಲ ಅಂಥೇಳಿ ನಮಸ್ಕಾರ ಮಾಡ್ತೀವಿ ಹೊರತು ಏನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಆಕಾಶಾಖ್ಯಂ ತಥಾ ಪುಚ್ಛಂ ತಸ್ಯಾಂತರಂ ಪರಂ ರೂಪಂ. ಅದೇ ತಾನೇ ಪರಂ ರೂಪಂ ಅಭಿನ್ನಮಪಿ ಭಿನ್ನವತೆ. ಅಷ್ಟು ಅನ್ನಮಯ, ಪ್ರಾಣಮಯ, ಮನೋಮಯ ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ. ಆದರೆ 5 ರೂಪದಲ್ಲಿ 5ರಲ್ಲಿ ಇದ್ದಾರೆ. ಆದರೆ ಪರಸ್ಪರ ರೂಪಗಳಿಗೆ ಭೇದ ಇಲ್ಲ, ಇವುಗಳಿಗೆ ಭೇದ ಇದೆ. ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನಕ್ಕೆ ಭೇದ ಇದ್ದರೂ ಕೂಡ ದೇವರಿಗೆ ಆ ರೂಪಗಳಿಗೇನಿಲ್ಲ, ಭೇದ ಇಲ್ಲ. ವ್ಯಾನೋಖ್ಯೋ ದಕ್ಷಿಣ ಪಕ್ಷ ವ್ಯಾನಗಶ್ಚೋತ್ತರಸ್ತಥಾ ಅಪಾನಾಖ್ಯೋ ಅಪಾನಗತಃ ಆಕಾಶಸ್ತಂಚ ಮಧ್ಯಮಂ. ಆಕಾಶಾಖ್ಯಂ ತಥಾ ಪುಚ್ಛಂ ಪೃಥಿವ್ಯಾಂ ಪೃಥಿವಿನಾಮಕಂ ಉದಾನ ಆಕಾಶನಾಮ ಸಮಾನಃ ಪೃಥಿವೀತಿ ಚ ಪ್ರಣೇತೃತ್ವಾತ್ ಪ್ರಾಣನಾಮ ಶಿರೋ ವಿಷ್ಣೋ ಪ್ರಕೀರ್ತಿತಂ. ಪ್ರಾಣಾಪಾನ ವ್ಯಾನ ಉದಾನ ಎಂಬ 5 ಹೆಸರುಗಳು ಕೂಡ ಮೂಲತಃ ಯಾರ ಹೆಸರವೋ? ದೇವರ ಹೆಸರು, ಗೊತ್ತಾಯ್ತು? ಆಮೇಲೆ ವಾಯುದೇವರ ಹೆಸರು. ವಿಶೇಷ ಚೇಷ್ಟಯೇದ್ಯಸ್ಮಾತ್ ವ್ಯಾನಾಖ್ಯೋ ದಕ್ಷಿಣಃಕರಃ ಯಸ್ಮಾತ್ ಅಪಾನ ಸವ್ಯಮುಚ್ಯತೆ. ಆಕಾಶಸ್ತು ಅವಕಾಶತ್ವಾತ್ ಮಧ್ಯದೇಹೋ ಮಹಾತ್ಮನಃ ಪೃಥ್ವೀಪುಚ್ಛಮಸ್ಯೋಕ್ತಂ ಸರ್ವವ್ಯಾಪಿ ಪ್ರಧಾರಣಾತ್ ಸಯೇಷ ಜಗತಾಮಾಯು. ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋ ಅಂತರಃ ಮನೋಮಯ. ಪ್ರಾಣಮಯ, ಆಮೇಲೆ ಮನೋಮಯ, ಆಮೇಲೆ ಮೊದಲು ಅನ್ನಮಯ, ಆಮೇಲೆ ಪ್ರಾಣಮಯ, ಆಮೇಲೆ ಮನೋಮಯ, ವಿಜ್ಞಾನಮಯ, ಆನಂದಮಯ. ಪಂಚಕೋಶಗಳು ಅಂತ ಹೆಸರಲ್ಲಿ. ಪಂಚಕೋಶಗಳೇ ದೇವರನ್ನು ತಿಳಿಬೇಕು. ಪುರುಷ ವಿಧ ಏವ ಪುರುಷ ವಿಧತಾಂ. ಪುರುಷ ವಿಧ ಅಂತ ಹೇಳಿದ ತಕ್ಷಣ ಏನಿರಬೇಕು? ತಲೆ, ಕೈ, ಕಾಲು ಇರಬೇಕು. ಅದಕ್ಕೆ ರೂಪ ಹೇಳಿದ್ದು. ಒಂದೊಂದಕ್ಕೂ ಕೂಡ ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಅನ್ನಮಯಾದಿ 5ಕ್ಕೂ ಕೂಡ ವಾಸುದೇವಾದಿ ರೂಪಗಳಲ್ಲಿ ಇದ್ದಾರೆ. ಅದಾಯ್ತು. ಅದು ವಾಸುದೇವನು ಅನ್ನದೋಳು ಅಂತ ಅದಕ್ಕೆ ಹೇಳಿದ್ದಾರೆ. ಅನ್ನದಲ್ಲಿ ಯಾರಿದ್ದಾರೆ? ಮುಂದೆ ಎಲ್ಲ ಸೇರ್ಕೊಂಡು ಹೋಗಿಬಿಡುತ್ತೆ. ಅದೇ ರೀತಿಯೇ ಒಂದೊಂದರಲ್ಲಿ 1 ರೂಪ ಅಲ್ಲ, ಒಂದೊಂದರಲ್ಲೂ 5 ರೂಪದಲ್ಲೂ ಇದ್ದಾರೆ. ಮತ್ತೆ ಎಷ್ಟು ರೂಪ ಆಗುತ್ತೆ ಅಲ್ಲಿಗೆ? 25 ರೂಪಾಯಿ. ಅದೆಲ್ಲ ಹರಿಕತಾಮ್ ಸರ ಸೇರಿಸಿ ಇಲ್ಲಿದೆ ಅದೆಲ್ಲ ಹೇಳಿದ್ದು 25 ರೂಪಾಯಿ. ಒಂದೊಂದರಲ್ಲಿ ಒಂದೊಂದು ರೂಪ ಪ್ರಧಾನ ಮಾಡಿಕೊಂಡು ಉಳಿದ 4 ರೂಪನೂ ಇಟ್ಟು ಇದ್ದಾರೆ. ಅದಕ್ಕೆ ಪಂಚಕೋಶಗಳು ತಿಳಿದು 25 ರೂಪಗಳನ್ನು ತಿಳಿದಂತೆ ಆಗುತ್ತೆ. ಅದು ಜ್ಞಾನ. ಅದು ಹಾಗೆ ತಿಂದರೆ ಏನಂತ ಕರೀತಾರೆ ಅದನ್ನು? ಈ ಪರಿಯಲ್ಲಿ ತುಂಬದರ ನಿತ್ಯೋಪವಾಸಿ ನಿರಾಮಯನು. ಇದೆಲ್ಲ ತಿಂದರೆ ನಿತ್ಯ ಉಪವಾಸ ಗುಂಪಿ ಸೇರಿಬಿಡ್ತಾರೆ. ನಿತ್ಯ ಉಪವಾಸ, ಏಕಾದಶಿ ಸಹ ಮಾಡಬಾರ್ದು ತಿಳ್ಕೊಂಡಿದ್ದೀವಿ. ಅದರಿಂದ ಊಟ ಮಾಡಿಬಿಟ್ಟು ನಿತ್ಯೋಪವಾಸ, ಇದು ಉಪವಾಸ ಅಂತ ತಿಳ್ಕೊಂಡಾಗಲ್ಲ. ಉಪವಾಸದ ಫಲ ಬರುತ್ತೆ ಅಂತ. ಅದು ಅನ್ನ ತಿಂದ ದೋಷ ಬರೋದಿಲ್ಲ ಅಂದರೆ ಅನ್ನದಿಂದ ಏನೇನು ಅನರ್ಥ ಆಗುತ್ತೋ ಅದು ಯಾವುದೂ ಆಗೋದೇ ಇಲ್ಲ. ಪ್ಯೂರ್ ನಾಲೆಡ್ಜ್ ಏನ. ಇದು ಪ್ರಧಾನ ಇಲ್ಲಿ ಬಂದಿರೋದು. ಅಲ್ಲಿ ಪ್ರಾಸಂಗಿಕವಾಗಿ ಬಂದಿದೆ. ಇದು ಪ್ರಧಾನ. ಅದು ಕೋಶ ಬೇನ್ 2ನೇ ಬಲ್ಲಿ ಸಾರಾಂಶನೇ ಪಂಚಕೋಶಗಳು ಹೇಳೋದು. ಅದರಲ್ಲೇ ಆನಂದಮಯ ಅಭ್ಯಾಸ ಅಧಿಕರಣ ಮುಖ್ಯವಾದ 5 ಇದೆ. 5ನ್ನು ಅವ್ರು ಏನು ಮಾಡಿಬಿಟ್ರು? ಒಂದೊಂದು ದೇವರು ಅಂತ ಕರೀತಾರೆ, ಉಳಿದಲ್ಲ. ಅದು ಸೆಕೆಂಡರಿ ದೇವರು, ಪ್ರೈಮರಿ ದೇವರಲ್ಲ. ಆಚಾರ 5 ಪರಮಾತ್ಮ ರೂಪಗಳೇ. ಅನ್ಯ ಅಂತ ಕರೆದಿದ್ದಾರೆ. ರೂಪ ಅನ್ಯ ಅಂತ ಹೊರತು ವ್ಯಕ್ತಿ ಅನ್ಯ ಅಲ್ಲ. ಹೆಸರು ಬೇರೆ, ವಸ್ತು ಅದೇ. ಅದಕ್ಕೆ ಅನ್ಯ ಪುರುಷ ಶಬ್ದಕ್ಕೆ ಅರ್ಥ ಹೇಳಿದರು. ಅಲ್ಲಿ ಆನಂದಮಯ ಅಭ್ಯಾಸ ಅಂತಂಬುದು ಕುಡಿದೋರು ಯಾರು ಅರ್ಥ ಬರಲೇ ಇಲ್ಲ. ಆನಂದಮಯ, ಅನ್ನಮಯ ಎಲ್ಲವೂ ಅಭ್ಯಾಸಾತ್ ವಿಷ್ಣುವೇ. 5ಕ್ಕೆ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಆಗ ಪೂರ್ತಿಯಾಗಿ ಏನಾಗುತ್ತೆ? ರೂಮ್ ಮನೆ ಓನರ್ ಅಂದಮೇಲೆ ಮನೆ ಓನರ್ ಪ್ರತಿ ರೂಮ್ ಓನರ್ ಆಗಿರಲೇಬೇಕು, ಬೇರೆ ಸಾಧ್ಯನೇ ಇಲ್ಲ. ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋ ಅಂತರಃ ಆತ್ಮ ಮನೋಮಯ. ತೇನ ಪ್ರತಿಯೊಂದು ರೂಪಗಳು ಪೂರ್ಣ ರೂಪಗಳೇನೆ. ಅದು ಭಾರಿ ವಿಶೇಷ. ಆದರೆ ಒಂದರೊಳಗೆ 1 ರೂಪಗಳಿವೆ.
ದೇವರು ನಮ್ಮೊಳಗಿದ್ದಾನಷ್ಟೇ. ತನ್ನ ರೂಪದೊಳಗೆ ಒಂದು ರೂಪದ ಅನಂತ ರೂಪಗಳು, ಒಂದೊಂದು ಅನಂತ ರೂಪ ಇದೆ, ಒಂದೊಂದು ಹೀಗೂ ಅನಂತ ಇದೆ, ಒಟ್ಟಾಗಿ ಅನಂತ ಇದೆ. ಭೂತ ಪ್ರೋತ ಅನಂತ ರೂಪ, ಪ್ರತಿಯೊಂದರಲ್ಲೂ ಕೃಷ್ಣ ರೂಪ ಇದೆ, ಅನಂತ ರೂಪ ಇದೆ. ಗೊತ್ತಾಯ್ತಾ? ಒಳಗಡೆ ಹೋಗ್ತಾ ಹೋದರೆ ಅನಂತ ರೂಪ, ಸೈಡಲ್ಲಿ ನೋಡಿದ್ರೆ ಮತ್ತೆ ಅನಂತ ರೂಪ. ಓತ ಪ್ರೋತ ಅಂತೀವಲ್ಲ, ಹಾಗೆ ಅದು ದೇವರು ಹಾಗಿದ್ದಾನೆ. ಒಂದು ರೂಪದ ವಾಸನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಉಳಿದು ಬಿಟ್ಟ ಅಂತ ಆಗಲಿಲ್ಲ. ಆಗ ಎಲ್ಲರೂ ಉಪವಾಸನೆ ಮಾಡ್ತಾರೆ. ಅನುಸಂಧಾನ ಮಾಡೋದಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ನಮಗೆ ಗೊತ್ತಿದೆ. ಸಾರದ ಹುಡಿ ಉಪ್ಪು ಖಾರ ಎಲ್ಲ ಇಲ್ವ ಅದರೊಳಗೆ? ಬರೀ ಹಾಕಿದ್ರೆ ಸಾರ ಆಗುತ್ತೆ? ಅದು ಆಗೋದಿಲ್ಲ. ಆದರೆ ತಿಳ್ಕೊಳ್ಳೋ ಪ್ರಯತ್ನ, ಕರೆಯೋದು ಒಂದು ಹೆಸರಲ್ಲಿ ಅಷ್ಟು ಪದಾರ್ಥ ಇದೆ. ಈಗ ಇಲ್ಲದವ್ರು ಏನಾಗ್ತಿರಲಿಲ್ಲ, ಅದು ಹೆಸರೇ ಬರ್ತಿರಲಿಲ್ಲ. ಈ ಬೇಳೆಗೆ ಸಾರು ಅಂಬೋದಿಲ್ಲ, ನೀರಿಗೆ ಸಾರು ಅಂಬೋದಿಲ್ಲ, ಖಾರಕ್ಕೆ ಸಾರು, ಎಲ್ಲ ಸೇರಿದಾಗ ಸಾರು ಅಂತ ಹೆಸರು ಬರುತ್ತೆ. ಅದು ಜ್ಞಾನ ಇದ್ದಾಗ ಅವನು ಮಾಡೋಕ್ಕೂ ಬರುತ್ತೆ, ತಿನ್ನೋಕ್ಕೂ ಬರುತ್ತೆ. ಈ ಅರ್ಥದಲ್ಲಿ ನಮ್ಮ ಲೌಕಿಕದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಶಾಸ್ತ್ರಕ್ಕೆ ಬಂದಾಗ ನೂರಾರು ಪ್ರಶ್ನೆ ಕೇಳ್ತಾನೆ, ಹೊತ್ತು ಬಿಟ್ಟು ಬಿಡುತ್ತಾನೆ. ನಾಳೆ ದಿವಸ ಅದು ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ನಮಃ. ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೇ